ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಔಟ್ ಬೈ ಸ್ಟ್ರೀಮರ್ ಬಾಯ್ಸ್ ಎನಿಮೆನ. ಈ ಎನಿಮೆಲಿ ಟೋಟಲ್ ಆಗಿ 12 ಎಪಿಸೋಡ್ ಇದೆ. ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ ಈ ಎನಿಮೆ. ಸೊ ಸ್ಟೋರಿ ಬಂದುಬಿಟ್ಟು 4 ಜನರ ಒಂದು ಟೀಮ್ ಇರ್ತದೆ ಆ್ಯಂಡ್ ಮತ್ತೆ ಆ್ಯಡ್ ಆನ್ ಆಗ್ತಾರೆ ಎನಿಮೆಯಲ್ಲಿ. ನಿಮಗೆ ಗೊತ್ತಾಗುತ್ತೆ ಯಾರು ಬಂದು ಸೇರ್ತಾರೆ ಈ ಗ್ರೂಪಿಗೆ ಅಂತ. ಅವ್ರು ಎನ್ಕೊಂಡಿರ್ತಾರೆ ಅವರು ತುಂಬ ದೊಡ್ಡ ಹೀರೋಸ್ಗಳು, ಲೈಕ್ ಪವರ್ ರೇಂಜರ್ಸ್ ಟೈಪ್. ಸೊ ಸ್ಕೂಲಲ್ಲಿ ನಾವು ಕೂಡ ಎನ್ಕೊಂಡಿರ್ತೀವಿ ನಮಗೆ ತುಂಬ ಜಾಸ್ತಿ ಪವರ್ ಇರ್ತದೆ ಆ್ಯಂಡ್ ನಾವು ಬೇರೆಯವರಿಗೆ ಸಹಾಯ ಮಾಡ್ತೀವಿ. ಅದೇ ಸ್ಟೋರಿಯನ್ನು ನಾವು ಈ ಒಂದು ಎನಿಮೆಯಲ್ಲಿ ನೋಡ್ತೀವಿ. ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ, ಫುಲ್ ವೀಡಿಯೋ ನೋಡಿ. ಸೊ ಸ್ಟಾರ್ಟಿಂಗಲ್ಲಿ ನಾವು ಒಂದು ಸೀನನ್ನು ನೋಡ್ತೀವಿ. ಒಂದು ಪಾಟನ್ನು ಬಚಾವ್ ಮಾಡಲಿಕ್ಕೆ 4 ಜನ ಒದ್ದಾಡ್ತಿರ್ತಾರೆ. ಮೇನ್ಲಿ ಯೆಲ್ಲೋ ಕ್ಯಾರೆಕ್ಟರ್ ಮತ್ತು ಈ ಒಂದು ರೆಡ್ ಕ್ಯಾರೆಕ್ಟರ್. ಸೊ ರೆಡ್ ಕ್ಯಾರೆಕ್ಟರ್ ನೀರಲ್ಲಿ ಒದ್ದಾಡಿ ಪಾಟನ್ನು ಬಚಾವ್ ಮಾಡ್ತಾನೆ ಅಂದ್ಕೊಡ್ತಾನೆ. ಒಟ್ರಾಶಿ ಹೇಳೋದಾದರೆ ಇವರ ಒಂದು ಟೀಮ್ ಸಹಾಯ ಮಾಡೋದು, ಯಾರಿಗೆ ಸಹಾಯ ಇರಲಿ, ಔಟ್ಸೈಡ್ ಇರಲಿ, ಕಾಲೇಜಲ್ಲಿ ಇರಲಿ, ಎಲ್ಲರಿಗೆ ಸಹಾಯ ಮಾಡೋದೇ ಇವ್ರ ಕೆಲಸ ಆಗಿರುತ್ತೆ. ಸೊ ಇಲ್ಲಿ ಈ ಒಂದು ಕ್ಯಾರೆಕ್ಟರ್ ಇರ್ತಾನೆ, ಇವನ ಹೆಸರು ಪರ್ಪಲ್. ಇವನಿಗೆ ಚೂರ್ಸೆ ಇಂಟ್ರೆಸ್ಟ್ ಇರಲ್ಲ ಇವರ ಕೆಲಸದಲ್ಲಿ. ಕ್ಲಾಸಲ್ಲಿ ಒಬ್ಬಳು ಹುಡುಗಿ ಹೊಸದು ಬರ್ತಾಳೆ, ಅವಳ ಜೊತೆ ರೆಡ್ ಕ್ಯಾರೆಕ್ಟರ್ ತುಂಬ ಜಾಸ್ತಿ ಮಾತಾಡಲಿಕ್ಕೆ ಶುರು ಮಾಡ್ತಾನೆ ಆ್ಯಂಡ್ ಅವಳಿಗೆ ಇಟ್ಬಿಡ್ತಾನೆ ಪಿಂಕ್. ಸೊ ನಾವು ನೋಡ್ಬೋದು ಪಿಂಕ್ ಕ್ಯಾರೆಕ್ಟರ್ಗೆ ತುಂಬ ಜಾಸ್ತಿ ವಿಚಿತ್ರ ಅನ್ನಿಸ್ತಾ ಇರ್ತದೆ. ಯೆಲ್ಲೋ ಕ್ಯಾರೆಕ್ಟರಿಗೆ ಸೋರಚನ್ ಅನ್ನೋ ಹುಡುಗಿ ಇಷ್ಟ. ಮತ್ತು ರೆಡ್ ಕ್ಯಾರೆಕ್ಟರ್ ಇರ್ತಾನೆ ನೋಡಿ, ಇಲ್ಲಿ ನಾನು ಫೋಟೋದಲ್ಲಿ ತೋರಿಸಿರೋದು. ಇವನು ತುಂಬ ಜಾಸ್ತಿ ಹೀರೋ ಅಂತ ಅಂದ್ಕೊಂಡಿರ್ತಾನೆ, ತುಂಬ ಜಾಸ್ತಿ ಪವರ್ಫುಲ್ ಇರ್ತಾನೆ ಎಲ್ಲಕ್ಕಿಂತ. ಸೊ ನಾವು ನೋಡ್ತೀವಿ ಪಿಂಕ್ ಕ್ಯಾರೆಕ್ಟರ್ಗೆ ತುಂಬ ಜಾಸ್ತಿ ವಿಯರ್ಡ್ ಅನ್ನಿಸ್ತಾ ಇರ್ತದೆ, ಯಾಕಂದರೆ ರೆಡ್ ಕ್ಯಾರೆಕ್ಟರ್ ಅವನಿಗೆ ತುಂಬ ಜಾಸ್ತಿ ವಿಯರ್ಡ್ ಅನ್ನಿಸ್ತಾನೆ. ಆ್ಯಂಡ್ ಆ ಟೈಮಲ್ಲಿ ಒಬ್ಬಳು ಹುಡುಗಿ ಬಂದು ಮಾತಾಡಲಿಕ್ಕೆ ಶುರು ಮಾಡ್ತಾಳೆ ಆ್ಯಂಡ್ ತುಂಬ ಅವಳು ಬ್ಯೂಟಿಫುಲ್ ಇರ್ತಾಳೆ. ಸೊ ನಾವು ಪರ್ಪಲ್ ಕ್ಯಾರೆಕ್ಟರನ್ನು ನೋಡ್ತೀವಿ, ಅವ್ನು ತುಂಬ ವಿಯರ್ಡಾಗಿ ಬಿಹೇವ್ ಮಾಡ್ತಿರ್ತಾನೆ, ಯಾಕಂದರೆ ಅವನಿಗೆ ಅಷ್ಟು ಇಷ್ಟ ಇರೋದಿಲ್ಲ ಈ ಟೀಮಲ್ಲಿ. ಬಟ್ ಅದೇ ಒಂದು ಹೊತ್ತಲ್ಲಿ ಆ ಒಂದು ಹುಡುಗಿ ಹೇಳಿದ ಕಾರಣ ಪಿಂಕ್ ಅಲ್ಲಿಗೆ ಅವರ ಒಂದು ಕ್ಲಬ್ಬಿಗೆ ಬರ್ತಾಳೆ. ಅಲ್ಲಿ ನೋಡಿದಾಗ ಆ ರೆಡ್ ಬಾಯನ್ನು ನೋಡಿ ಕೂಡ ಅವಳಿಗೆ ತಲೆ ಬಿಸಿ ಆಗುತ್ತೆ ಆ್ಯಂಡ್ ಅವರೆಲ್ಲ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಒಟ್ರಾಶಿ ಹೇಳ್ಬೇಕಾದ್ರೆ ಅವಳು ಆ ಒಂದು ಟೀಮ್ನ ಮೆಂಬರ್ ಆಗಿಬಿಡ್ತಾಳೆ. ಅವಳಿಗೆ ಅಷ್ಟು ಇಷ್ಟ ಇಲ್ಲಲ್ಲ. ಆ್ಯಂಡ್ ಈ ಕ್ಯಾರೆಕ್ಟರ್ ನೋಡಿ ತೋರಿಸ್ತೀನಿ, ದಟ್ ಈಸ್ ಬ್ಲ್ಯಾಕ್. ಸೊ ಬ್ಲ್ಯಾಕ್ ಏನು ಅಂದ್ಕೊಂಡಿರ್ತಾನೆ ಅಂತ, ಅವ್ನು ಕರ್ಜ್, ಶಕ್ತಿ, ಅದರ ಬಗ್ಗೆ ಎಲ್ಲ ಜಾಸ್ತಿ ಯೋಚನೆ ಮಾಡ್ತಿರ್ತಾನೆ. ಸೊ ಎಲ್ಲರೂ ಕೂಡ ಒಂದೊಂದು ರೀತಿ ಇರ್ತಾರೆ ಈ ಒಂದು ಟೀಮಲ್ಲಿ. ಅಲ್ಲಿ ಅವಳು ಸಿಕ್ಕಾಕೊಂಡಿದ್ದ ಫೀಲಿಂಗ್ ಆಗುತ್ತೆ ಪಿಂಕ್ ಕ್ಯಾರೆಕ್ಟರ್ಗೆ, ಯಾಕಂದರೆ ಅವ್ರು 4 ಜನ ಸಹ ತುಂಬ ಜಾಸ್ತಿ ವಿಯರ್ಡ್ ಇರ್ತಾರೆ. ಸೊ ನಾವು ನೋಡ್ತೀವಿ ರೆಡ್ ಕ್ಯಾರೆಕ್ಟರ್ ತುಂಬ ಜಾಸ್ತಿ ಪವರ್ಫುಲ್ ಇರ್ತಾನೆ, ತುಂಬ ಜಾಸ್ತಿ ಎನರ್ಜಿ ಇರ್ತದೆ ಆ್ಯಂಡ್ ಅವ್ನಿಗೆ ಬೇಜಾರಾದರೂ ಕೂಡ ಅವ್ನು ತರ್ಕೊಂಡು ಇರ್ತಾನೆ, ಹೊರಗಡೆ ತುಂಬ ಜಾಸ್ತಿ ಖುಷಿಯಲ್ಲಿ ಇರ್ತಾನೆ, ಆ ರೀತಿ ಕ್ಯಾರೆಕ್ಟರ್. ಸೊ ಇಲ್ಲಿ ಸಿಕ್ಕಿಬಿದ್ದಕ್ಕೆ ಅವಳಿಗೆ ತಲೆ ಬಿಸಿ ಆಗುತ್ತೆ ಆ್ಯಂಡ್ ಒಂದು ಬಾಲ್ ಅಟ್ಯಾಕ್ ಮಾಡ್ತಿರ್ತದೆ ಆ್ಯಂಡ್ ಆ ಟೈಮಲ್ಲಿ ರೆಡ್ ಅವಳನ್ನು ಬಚಾವ್ ಮಾಡ್ತಾನೆ. ಸೊ ಒಟ್ರಾಶಿ ಹೇಳಬೇಕಾದ್ರೆ ಯಾರು ನಮ್ಮ ಮೇನ್ ಪಿಂಕ್ ಕ್ಯಾರೆಕ್ಟರನ್ನು ಫಾಲೋ ಮಾಡ್ತಿದ್ದಾರೆ ಅಂತ ಇವರು ಎಲ್ಲರೂ ಕೂಡ ಎಣ್ಕೋತಾರೆ. ಯಾಕಂದರೆ ಒಮ್ಮೆ ಬಾಲ್ ಬರ್ತಿರ್ತದೆ ಮತ್ತು ಕಾಕ್ ಮತ್ತು ಅದೊಂದು ಚಿಕನ್ ಟೈಪ್ ಏನೋ ಇದು. ಸೊ ಇದೆಲ್ಲ ನೋಡ್ತೀವಿ ನಾವು. ಏನಂದರೆ ಈ ಒಂದು ಕಾಗದದಲ್ಲಿ ರೆಡ್ ಏನು ಬರೆದಿರ್ತಾನಂದರೆ ಅವಳಿಗೆ ಪಿಂಕಿಗೆ ಸ್ವಲ್ಪ ಫ್ರೆಂಡ್ಸ್ ಆಗಬೇಕು ಹಂಗೆ ಹಿಂಗೆಲ್ಲ ಬರೆದು ಅವನು ಹಾಕಿರ್ತಾನೆ. ಸೊ ಅದೆಲ್ಲ ಅವಳಿಗೆ ತುಂಬ ಜಾಸ್ತಿ ವಿಯರ್ಡ್ ಅನ್ನಿಸ್ತದೆ. ಇವು 3 ಜನಕ್ಕೆ ಗೊತ್ತಿರ್ತದೆ ಪಿಂಕನ್ನು ಯಾರೋ ಫಾಲೋ ಮಾಡ್ತಿರ್ತಾರೆ ಅಂತ. ಸೊ ಹಾಗಾಗಿ ಅವ್ನು ಪ್ಲೇಗ್ರೌಂಡಿಗೆ ಬಂದು ಫಸ್ಟಿಗೆ ಪಿಂಕನ್ನು ಬಚಾವ್ ಮಾಡ್ತಾನೆ, ಯಾಕಂದರೆ ಅದೊಂದು ಪ್ಲೇಗ್ರೌಂಡಲ್ಲಿ ನಾವು ಗೋಲ್ ಹಾಕ್ತೀವಲ್ಲ, ಅದು ಬೀಳಿಕ್ಕಿರ್ತದೆ ಅವಳ ಮೇಲೆ. ಸೊ ಬಚಾವ್ ಮಾಡಿದ ಮೇಲೆ ಅವರಿಗೆ ಗೊತ್ತಾಗೋದು ಒಬ್ಬ ಹುಡುಗ ಒಬ್ಬಳನ್ನು ಫಾಲೋ ಮಾಡ್ತಿರ್ತಾನೆ, ಅದು ಪಿಂಕಿನ ಫ್ರೆಂಡನ್ನು. ಸೊ ಹಾಗಾಗಿ ಪಿಂಕಿಗೆ ತೊಂದರೆ ಕೊಡ್ತಿರ್ತಾರೆ. ಸೊ ಇವರು 4 ಜನ ಒಟ್ಟಾಗ್ತಾರೆ. ಸೊ ಈ ಹುಡುಗಿ ಹೇಳ್ತಾಳೆ ಉದ್ದಕ್ಕೂದಲ್ದವಳು, ಕ್ಯೂಟ್ ಅಂತ ಎನ್ಕೊಳ್ಳೋಣ. ಕ್ಯೂಟು ಹೇಳ್ತಾಳೆ ಪಿಂಕ್ ಹತ್ರ, ಅವ್ನು ನಂಗೆ ಪ್ರಪೋಸ್ ಮಾಡಿದ್ದ, ಡೇಟಿಗೆ ಕರೆದಿದ್ದ ಅಂತ. ಸೊ ಇಲ್ಲಿ ಬ್ಲ್ಯಾಕ್ ಹೇಳ್ತಾನೆ ಹೌದು, ಅದಕ್ಕೆ ಅವನಿಗೆ ಜಲಸ್ ಆಗಿರ್ಬೋದು ಪಿಂಕ್ ಜೊತೆ ನಿನ್ನನ್ನು ನೋಡಿ ಅಂತ. ಸೊ ಇಲ್ಲಿ ಎಲ್ಲರೂ ಕೂಡ ಡಿಸೈಡ್ ಮಾಡ್ತಾರೆ, ಸರಿ ಹಾಗಾದರೆ ಇವಳು ಹೋಗಲಿ, ಆದರೆ ಯಾರನ್ನಾದರೂ ಬಾಯ್ ಫ್ರೆಂಡ್ ಮಾಡಲಿ ಅಂತ. ನಾವು ನೋಡ್ತೀವಿ ಬ್ಲ್ಯಾಕ್ನ ಮನೆಯಲ್ಲಿ ಬ್ಲ್ಯಾಕ್ ತುಂಬಾ ಜಾಸ್ತಿ ಪವರ್ಫುಲ್ ಥಿಂಗ್ಸ್, ಈಗ ಕರ್ಡ್ಸ್ ಟೈಪ್ ಎಲ್ಲ ಇಟ್ಟಿರ್ತಾನೆ. ಅದನ್ನು ನೋಡಿ, ಅದನ್ನು ಬುಕ್ ನೋಡಿ ಇವರಿಗೆಲ್ಲ ವಿಯರ್ಡ್ ಅನಿಸ್ತದೆ, ಎಲ್ಲರೂ ಕೂಡ ಶಾಕಲ್ಲಿರ್ತಾರೆ ಈ ಥರ ಎಲ್ಲ ಬುಕ್ ನೋಡಿ. ಸೊ ನಾವು ಸ್ವಲ್ಪ ಹೊತ್ತಾದಮೇಲೆ ಅಲ್ಲಿ ಬ್ಲ್ಯಾಕ್ ಬರೋದನ್ನು ನೋಡ್ತೀವಿ. ಬ್ಲ್ಯಾಕ್ ಜೊತೆ ಮಾತಾಡಿ ಬ್ಲ್ಯಾಕ್ನ ಬಿಹೇವಿಯರ್ ಎಲ್ಲ ಅವ್ರು ತಿಳ್ಕೊಂಡಿದ್ಮೇಲೆ ನಮ್ಮ ಕ್ಯೂಟ್ ಏನು ಹೇಳ್ತಾಳೆ, ಬ್ಲ್ಯಾಕನ್ನೇ ನನ್ನ ಬಾಯ್ ಫ್ರೆಂಡ್ ಮಾಡ್ಕೋತೀನಿ ಅಂತ ಅವ್ನ ಮುಂದೆ ಅಂತ. ಸೊ ಇಲ್ಲಿ ಡಿಸೈಡ್ ಆಗುತ್ತೆ. ಅಲ್ಲಿ ಎಲ್ಲೋಗೆ ಸ್ವಲ್ಪ ತಲೆ ತಿರುಗೋ ಥರ ಆಗುತ್ತೆ ಆ್ಯಂಡ್ ಆ ಟೈಮಲ್ಲಿ ಇವನು ಕೆಪ್ಪೆಗೊಂದು ಹೊಡೆದು ಎಬ್ಬಿಸ್ತಾನೆ ನೋಡಿ, ಅದು ತುಂಬಾ ಜಾಸ್ತಿ ಫನ್ನಿ ಇತ್ತು. ಸೊ ಇಲ್ಲಿ ಹುಡುಗಿ ಹೇಳ್ತಾಳೆ ಕ್ಯೂಟು, ಬ್ಲ್ಯಾಕೇ ನನ್ನ ಬಾಯ್ ಫ್ರೆಂಡ್ ಆಗಲಿ. ಸೊ ಅಲ್ಲಿಗೆ ಡಿಸೈಡ್ ಆಗುತ್ತೆ ಆ್ಯಂಡ್ ಅವ್ನ ಮುಂದೆ, ಅಂದರೆ ಯಾರು ಸ್ಟಾಕರ್ ಇರ್ತಾನೆ ಅವ್ನ ಮುಂದೆ ಅವರಿಬ್ಬರು ಬಂದು ನಿಲ್ತಾರೆ. ಸ್ಟಾಕರಿಗಂತೂ ವಿಯರ್ಡ್ ಅನಿಸ್ತಿರುತ್ತೆ ಈ ಬ್ಲ್ಯಾಕ್ನ ಕ್ಯಾರೆಕ್ಟರ್. ನಾವು ನೋಡ್ತೀವಿ ಈ 4 ಜನ ಕೂಡ ಅವ್ರ ಜೊತೆನೇ ಇರ್ತಾರೆ, ಯಾಕಂದರೆ ಸ್ಟಾಕರ್ನ ಒಂದು ಮುಂದೆ ಇವರಿಬ್ಬರು ಗರ್ಲ್ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿ ಕೂತಿರ್ತಾರೆ. ಸೊ ಏನೆಲ್ಲ ಮಾತಾಡ್ತಾರೆ, ಏನೆಲ್ಲ ಕತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇವರು ಜ್ಯೂಸ್ ತಿನ್ನಲಿಕ್ಕೆ, ಐಸ್ ಕ್ರೀಮ್ ತಿನ್ನಲಿಕ್ಕೆ ಎಲ್ಲ ಶುರು ಮಾಡ್ತಾರೆ. ಸ್ವಲ್ಪ ಹೊತ್ತಾದಮೇಲೆ ಪರ್ಪಲ್ ಅಲ್ಲಿಂದ ಸೀದಾ ಹೋಗ್ತಾನೆ. ಸೊ ನಮ್ಮ ಪಿಂಕ್ ಕ್ಯಾರೆಕ್ಟರ್ ಅವನನ್ನು ಜಾಸ್ತಿ ನೋಟಿಸ್ ಮಾಡಲಿಕ್ಕೆ ಶುರು ಮಾಡಿರ್ತಾಳೆ. ಪಿಂಕ್ ಅವನ ಜೊತೆ ಮಾತಾಡಿದಾಗ ಅವನು ಹೇಳ್ತಾನೆ, ನೋಡು ಒಬ್ಬ ಕರ್ಡ್ಸಲ್ಲಿ ಇರೋ ಥರ ನಾನೇ ಶಕ್ತಿವಂತ ಅಂತ ಫೀಲ್ ಮಾಡ್ಕೋತಾನೆ ಆ್ಯಂಡ್ ಇನ್ನೊಬ್ಬ ನಾನೇ ಹೀರೋ ಅಂತ ಎಲ್ಲರನ್ನು ಸಹಾಯ ಮಾಡಲಿಕ್ಕೆ ಹೋಗ್ತಾನೆ.
ಇನ್ನೊಬ್ಬ ಅಂತೂ ಆನ್ಲೈನಲ್ಲಿದ್ದ ಒಬ್ಬ ಹುಡುಗಿನ ಇಷ್ಟಪಡಲಿಕ್ಕೆ ಶುರು ಮಾಡಿದ್ದಾನೆ. ಇಂಥ 3 ಜನ ಮಧ್ಯೆ, ಇಂಥ ವಿಯರ್ಡ್ ಜನರ ಮಧ್ಯೆ ನೀನಿದ್ಯಾ ಹಾಗೆಲ್ಲ ಮಾತಾಡ್ತಾನೆ. ಅದು ಪಿಂಕಿಗೆ ಸ್ವಲ್ಪ ಇಷ್ಟ ಆಗೋದಿಲ್ಲ. ಸೊ ನಾವು ನೋಡ್ತೀವಿ ಇಲ್ಲಿ ಕ್ಯೂಟ್ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾಳೆ, ನೀವು ನನಗೆ ಸರಿಯಾದ ಸಮಯದಲ್ಲಿ ಸಹಾಯ ಮಾಡಿದ್ದೀರಾ ಅಂತ. ಸೊ ಆಮೇಲೆ ನಾವು ನೋಡ್ತೀವಿ ಒಂದು ಟಿಕೆಟನ್ನು ಕೊಡ್ತಾನೆ ರೆಡ್. ಪಿಂಕಿ ಯೋಚನೆ ಮಾಡ್ತಾಳೆ, ಅಯ್ಯೋ ನಾನು ಎಲ್ಲಿ ಸಿಕ್ಕಾಕೊಂಡೆ ಅಂತ. ಸೊ ಅವಳಿಗೂ ಸ್ವಲ್ಪ ಇಷ್ಟ ಆಗಿರುತ್ತೆ, ಯಾಕಂದರೆ ಪಿಂಕಿಯನ್ನು ಕೂಡ ಇವರೆಲ್ಲ ಬಚಾವ್ ಮಾಡಿರ್ತಾರೆ. ಸೊ ಹಾಗಾಗಿ ಇಷ್ಟ ಆಗಿರುತ್ತೆ, ಇವರೆಲ್ಲ ಕ್ಯಾರೆಕ್ಟರ್ ಇವರು ಒಳ್ಳೆ ಇದ್ದಾರೆ ಅನ್ನೋದು. ಸೊ ನಾವು ನೋಡ್ತೀವಿ ಈ ಪರ್ಪಲ್ ಕ್ಯಾರೆಕ್ಟರನ್ನು 4 ಜನ ಫಾಲೋ ಮಾಡ್ತಿದ್ದಾರೆ, ಯಾಕಂದರೆ ಅವ್ರಿಗೆ ಸ್ವಲ್ಪ ಡೌಟ್ ಬಂದಿರ್ತದೆ, ಇವನು ಯಾಕೆ ಇಗ್ನೋರ್ ಮಾಡ್ತಾನಂತ ಗೊತ್ತಾಗ್ತಿರಲ್ಲ. ಸೊ ನಾವು ನೋಡ್ತೀವಿ ಬ್ಲ್ಯಾಕ್ ಕ್ಯಾರೆಕ್ಟರ್ ಹತ್ರ ಒಂದು ಹಕ್ಕಿ ಇರ್ತದೆ, ಅದು ಕೂಡ ಹಾರೋಗ್ತದೆ. ಅದನ್ನು ಹಿಡಿಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಆ್ಯಂಡ್ ಅಲ್ಲಿ ಒಬ್ಬರು ಅಜ್ಜಿ ಕೂಡ ಬರ್ತಾರೆ, ಅಜ್ಜಿ ಜೊತೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ನೀವು ಅವರೇ ಎಲ್ಲ ನಿಮ್ಮ ಅದೊಂದು ಕ್ಲಬ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀರಾ ಹಾಗೆ ಹಿಂಗೆಲ್ಲ ಮಾತಾಡಿ ಆದಮೇಲೆ ಮತ್ತು ಹೇಗೋ ಕಷ್ಟಪಟ್ಟು ಅವನು ಹಕ್ಕಿಯನ್ನು ಹಿಡಿತಾನೆ. ಅಲ್ಲೇ ಪರ್ಪಲ್ ಕೂಡ ಇರ್ತಾನೆ. ಸೊ ಅವನು ಸುತ್ತಮುತ್ತ ತಂಗಿಯರು ಇರ್ತಾರೆ ಇಬ್ಬರು, ಆ್ಯಂಡ್ ಒಬ್ಬ ತಮ್ಮ ಇರ್ತಾನೆ. ಆ್ಯಂಡ್ ಅವರೆಲ್ಲ ನೋಡ್ತಾ ಇರ್ತಾರೆ ಇವ್ನಿಗೆ ಎಷ್ಟು ಅಂದರೆ ಕ್ಯಾರ್ ಮಾಡ್ತಿರ್ತಾನೆ ಮಾರೆ ಅಂತ. ಸೊ ಅವರು ಚಿಕ್ಕ ಮಕ್ಕಳೆಲ್ಲ ಹೇಳ್ತಾರೆ, ನಾನು ಕ್ಯಾಟ್ ಕಾಡಿಗೆ ಹೋಗಿದೆ ಅವ್ನು ಕರ್ಕೊಂಬರ್ಬೇಕು ಅಂತ. ಸೊ ಇಲ್ಲಿ ಅದನ್ನು ಇಗ್ನೋರ್ ಮಾಡಿದಾನೆ ಪರ್ಪಲ್. ಬಟ್ ಅಕ್ಕನ ಕಾಲ್ ಬಂದ ತಕ್ಷಣ ಅವನು ಒಪ್ಕೋತಾನೆ, ಯಾಕಂದರೆ ಅಕ್ಕ ಅಂದರೆ ತುಂಬ ಜಾಸ್ತಿ ಹೆದರಿಕೆ ಇರ್ತದೆ ಪರ್ಪಲ್ ಕ್ಯಾರೆಕ್ಟರ್ಗೆ. ಸೊ ಕಾಡಿಗೆ ಹೋಗ್ತಾರೆ, ಕಾಡಲ್ಲಿ ಏನೋ ಕ್ರಿಯೇಚರ್ ಬಂದಂಗೆ ಇವನೊಬ್ಬ ಬ್ಲ್ಯಾಕ್ ನಾನು ಸರಿ ಮಾಡ್ತೀನಿ ಅಂತ ಮುಂದೆ ಹೋಗ್ತಾನೆ. ಆ್ಯಂಡ್ ಮುಂದೆ ಹೋಗಿ ಅವನು ಒಂದು ಗುಂಡಿಗೆ ಬಿದ್ದುಬಿಡ್ತಾನೆ. ಆ್ಯಂಡ್ ನಮ್ಮ ಹೀರೋ ಥರ ಮಾಡ್ತಿರ್ತಾನೆ ನೋಡಿ, ಅವನು ಕೂಡ ಮುಂದೆ ಹೋಗ್ತಾನೆ, ಅವನು ಕೂಡ ಒಂದು ಪೊದೆಯಲ್ಲಿ ಬಿದ್ದುಬಿಡ್ತಾನೆ. ಆ್ಯಂಡ್ ಅಲ್ಲಿಗೂ ಒಬ್ಬ ವಿಯರ್ಡ್ ಮ್ಯಾನ್ ಬಂದು ಅವರಿಬ್ರಿಗೆ ಹೇಳ್ತಾನೆ, ನಾನು ಅಂದರೆ ನಾರ್ಮಲ್ ಇದ್ದೀನಿ, ಇವರೆಲ್ಲ ಕೂಡ ವಿಯರ್ಡಾಗಿ ಬಿಹೇವ್ ಮಾಡ್ತಾಯಿದ್ರು ಅಂತ. ಸೊ ಬೆಕ್ಕು ಕೂಡ ಅಲ್ಲಿ ಸಿಕ್ಬಿಡ್ತದೆ. ಸೊ ಈ ಸೀನ್ ತುಂಬ ಜಾಸ್ತಿ ಫನ್ನಿ ಇತ್ತು. ಆ್ಯಂಡ್ ನಾವು ನೋಡ್ತೀವಿ ಈ ಒಂದು ಮನುಷ್ಯನ ಮನೆಗೆ ಇವರೆಲ್ಲ ಹೋಗ್ತಾರೆ ಕ್ಲೀನ್ ಮಾಡ್ಲಿಕ್ಕಂತ. ಸೊ ಒಟ್ರಾಶಿ ಹೇಳೋದಾದರೆ ಈ ಒಂದು ಟೀಮ್ ಸ್ವಲ್ಪ ಕ್ಲೀನಿಂಗ್ ಮಾಡೋದು ಆ್ಯಂಡ್ ಹೀರೋ ಅಂದರೆ ಇವ್ರಿಗೆಲ್ರಿಗೂ ಸಹಾಯ ಮಾಡೋ ಕೆಲಸನ ಮಾಡ್ತಿರ್ತಾರೆ. ಸೊ ನಾವು ಒಬ್ಬ ಕ್ಯಾರೆಕ್ಟರ್ನ ನೋಡ್ತೀವಿ, ಗ್ರೀನ್ ಕ್ಯಾರೆಕ್ಟರ್ನ. ಸೊ ಈ ಕ್ಯಾರೆಕ್ಟರನ್ನು ಕೂಡ ತನ್ನ ಟೀಮ್ಗೆ ಹಾಕಿಸ್ಕೋಬೇಕು ಅಂತ ನಮ್ಮ ರೆಡ್ ತುಂಬ ಜಾಸ್ತಿ ಪ್ರಯತ್ನ ಪಡ್ತಾನೆ. ಲಾಸ್ಟಿಗೆ ಏನೋ ಎಲ್ಲ ಕೆಲಸ ಮಾಡಿ ಆ ಕ್ಯಾರೆಕ್ಟರನ್ನು ಕೂಡ ಆ ಒಂದು ಟೀಮ್ಗೆ ಹಾಕ್ಕೊಂಡ್ಬಿಡ್ತಾರೆ. ಸೊ ನಾವು ನೋಡ್ತೀವಿ ಈ ಒಂದು ಗ್ರೀನ್ ಕ್ಯಾರೆಕ್ಟರ್ ಕೂಡ ಒಪ್ಕೊಂಡ್ಬಿಡ್ತಾನೆ ಇವರ ಟೀಮ್ಗೆ ಬರಲಿಕ್ಕೆ. ಸ್ಟಾರ್ಟಿಂಗ್ ಸ್ವಲ್ಪ ನಕರ ಮಾಡ್ತಾನೆ, ಬಟ್ ಆಮೇಲೆ ಒಪ್ಕೋತಾನೆ. ಆ್ಯಕ್ಚುಲಿ ಗ್ರೀನ್ ಕ್ಯಾರೆಕ್ಟರ್ ಇದು ಒಂದು ಸ್ವಲ್ಪ ಹಿಂದೆ ಒಂದು ಸ್ಟೋರಿ ಇರ್ತದೆ, ಅದರ ಬಗ್ಗೆ ನಿಮ್ಗೆ ಕೂಡ ಗೊತ್ತಾಗುತ್ತೆ ಮುಂದಿನ ಒಂದು ಸೀನಲ್ಲಿ. ಸೊ ಇಲ್ಲಿ ಇವ್ರದ್ದೊಂದು ಕಿಚನಿದ್ದು ಸ್ವಲ್ಪ ಎಲ್ಲ ಕೆಲಸ ಮಾಡ್ತಿರ್ತಾರೆ. ಸೊ ಇಲ್ಲಿ ತುಂಬ ಜಾಸ್ತಿ ಪ್ರೊಫೆಷನಲಾಗಿ ಮಾಡ್ತಿದ್ದದ್ದು ಪರ್ಪಲ್, ಯಾಕಂದರೆ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ತಿದ್ದದೇ ಪರ್ಪಲ್. ಸೊ ನಿಮಗೆ ಗೊತ್ತಿರ್ಬೋದು, ಯಾಕಂದರೆ ಅವನ ತಂಗಿಯರೆಲ್ಲ ಇರ್ತಾರೆ ನೋಡಿ, ಅವ್ರಿಗೆಲ್ಲ ಇವನು ಹೆಲ್ಪ್ ಮಾಡ್ತಿರ್ತಾನೆ. ಆ್ಯಂಡ್ ಇವರ ಅಕ್ಕ ಬೇರೆ ಕಡೆ ಕೆಲಸ ಮಾಡಲಿಕ್ಕೆಲ್ಲ ಹೋಗ್ತಿರ್ತಾರೆ. ಸೊ ನಾವು ಗ್ರೀನನ್ನು ನೋಡ್ತೀವಿ, ಗ್ರೀನನ್ನು ಒಪ್ಪಿಸಲಿಕ್ಕೆ ಸ್ವಲ್ಪ ಪ್ರಯತ್ನ ಪಡ್ತಾರೆ, ಮತ್ತು ಅವನು ಕೊನೆಗೂ ಒಪ್ಕೊಂಡ್ಬಿಡ್ತಾನೆ, ಆಯಿತು ಮಾರೆ ನಾನು ನಿಮ್ಮ ಟೀಮ್ಗೆ ಬರ್ತೀನಿ ಅಂತ. ಸೊ ಆಮೇಲೆಲ್ಲ ಇವರು ತುಂಬ ಜಾಸ್ತಿ ಸಹಾಯ ಅಂದರೆ ಕೆಲಸ ಎಲ್ಲ ಮಾಡ್ತಾರೆ. ಸೊ ನಾವು ನೋಡ್ತೀವಿ ಪಿಂಕಿಯನ್ನು ಅವಳಿಗೆ ಗೊತ್ತಿರ್ತದೆ ಈ ಟೀಮ್ ಚೂರು ಸಹ ನಾರ್ಮಲ್ ಇಲ್ಲ ಅಂತ. ಸೊ ಅವಳೊಬ್ಬಳೇ ನಾರ್ಮಲ್ ಆಗಿರ್ತಾಳೆ. ಆ್ಯಂಡ್ ನಾವು ಇನ್ನೊಂದು ಸೀನ್ ನೋಡ್ತೀವಿ, ಪರ್ಪಲಿದ್ದು ಅಕ್ಕ ಕೆಲಸ ಮಾಡ್ತಿರ್ತಾನೆ ನೋಡಿ, ಅಲ್ಲಿ ಇವರೆಲ್ಲ ಸಹಾಯ ಮಾಡ್ಲಿಕ್ಕಂತ ಹೋಗ್ತಾರೆ. ಆ್ಯಂಡ್ ಆ ಟೈಮಲ್ಲಿ ಎಲ್ಲರ ಮುಂದೆನೂ ಪರ್ಪಲ್ ಇದ್ದ ಅಕ್ಕ ನಾರ್ಮಲ್ ಇದ್ದರೆ, ಪರ್ಪಲ್ ಏನಾದರೂ ಮಾತು ಕೇಳಿಲ್ಲ ಆದರೆ ಅವ್ನಿಗೆ ಅಂದರೆ ಕಿವಿ ಹಿಂಡೋದು, ಮುಖ ಹಿಂಡೋದೆಲ್ಲ ಮಾಡ್ತಿರ್ತಾರೆ. ಆ್ಯಂಡ್ ಸ್ವಲ್ಪ ಸಿಟ್ಟು ಮಾಡ್ಕೋತಿರ್ತಾರೆ. ಸೊ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ. ಅಲ್ಲಿ ರೆಡ್ ಹೋಗ್ತಾನೆ ಪವರ್ ರೇಂಜರ್ ಇದೊಂದು ಕ್ಯಾರೆಕ್ಟರ್ ಹಾಕಲಿಕ್ಕೆ. ಆ್ಯಕ್ಚುಲಿ ಅವ್ನು ರಿಯಲ್ ಆಗಿ ಅವನ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆಗಿ ಅವನು ಅಲ್ಲಿ ಫೈಟ್ ಮಾಡಲಿಕ್ಕೆಲ್ಲ ಶುರು ಮಾಡಿರ್ತಾನೆ. ಎಲ್ರಿಗೂ ತಲೆ ಬಿಸಿಯಾಗಿರುತ್ತೆ ಇವನು ಏನು ಮಾಡ್ತಿದ್ದಾನೆ ಅಂತ. ಇನ್ನೊಂದು ಕಡೆ ನಾವು ನೋಡ್ತೀವಿ ಪರ್ಪಲ್ ಕ್ಯಾರೆಕ್ಟರ್ ಮಿಯೋ ಮಿಯೋ ಅಂತ ಹೇಳ್ತಿರಲ್ಲ, ಸೊ ಆಗ ಅಕ್ಕ ಬಂದು ಬೈತಾರೆ ಮಿಯೋ ಮಿಯೋ ಹೇಳು ಅಂತ. ಆ ಸೀನ್ ತುಂಬ ಜಾಸ್ತಿ ಫನ್ನಿ ಇತ್ತು. ಆ್ಯಂಡ್ ಇನ್ನೊಂದು ಕಡೆ ಈ ಬ್ಲ್ಯಾಕ್ ಮತ್ತು ಗ್ರೀನ್ ಉಂಟು ನೋಡಿ, ಅವರು ಬರ್ಗರನ್ನು ಸೇಲ್ ಮಾಡ್ತಿರ್ತಾರೆ. ಸೊ ಅಲ್ಲಿ ಇವನು ವಿಯರ್ಡಾಗಿ ಬಿಹೇವ್ ಮಾಡ್ತಿರ್ತಾನೆ, ಬನ್ನಿ ಇಲ್ಲಿ ಬರ್ಗರ್ ಇದೆ, ಇದು ಹಿಂದಿನ ಸೆಂಚುರಿದ್ದು ಹಾಗೆ ಹಿಂಗೆ ಅಂತ. ಸೊ ಅದು ಗ್ರೀನಿಗೆ ಇಷ್ಟ ಆಗ್ತಿರಲ್ಲ, ಬಟ್ ಕಸ್ಟಮರ್ಸ್ಗೆ ಇದೊಂದು ಸ್ವಲ್ಪ ಕ್ರಿಯೇಟಿವ್ ಅಂತ ಅನಿಸಿ ಅಲ್ಲಿಗೆ ಬರ್ತಿರ್ತಾರೆ ಬರ್ಗರನ್ನು ತಗೊಳ್ಳಿಕ್ಕೆ. ಎಲ್ಲರೂ ಹೇಗೆ ಕೆಲಸ ಮಾಡ್ತಿರ್ತಾರೆ ಅಂತ ಪಿಂಕಿ ನೋಟಿಸ್ ಮಾಡ್ತಿರ್ತಾಳೆ. ಇನ್ನೊಂದು ಕಡೆ ನಾವು ರೆಡಿಯನ್ನು ನೋಡ್ತೀವಿ. ಆ್ಯಕ್ಚುಲಿ ಬೇರೆ ಕ್ಯಾರೆಕ್ಟರ್ ಹಾಕಿದ್ರು ಕೂಡ ಅಲ್ಲಿ ಕೂಡ ಫೈಟ್ ಮಾಡಲಿಕ್ಕೆ ಶುರು ಮಾಡ್ತಿದ್ದ ಅವನು. ಸೊ ಹಾಗಾಗಿ ಅದೆಲ್ಲ ಜನರಿಗೆ ಇಷ್ಟ ಆಗ್ತಿರ್ತದೆ. ಸೊ ನನಗೆ ತುಂಬ ಜಾಸ್ತಿ ಫನ್ನಿ ಆಗಿದೆ ಈ ಸೀನ್ಸ್ಗಳು, ಯಾಕಂದರೆ ತುಂಬಾ ಜಾಸ್ತಿ ಕ್ರೇಜಿ ಇತ್ತು. ಎಲ್ಲರ ಕೆಲಸನೂ ಕೂಡ ತುಂಬ ಜಾಸ್ತಿ ಬೆಟರಾಗಿ ಹೋಗ್ತಾ ಇತ್ತು. ಆ್ಯಂಡ್ ಇನ್ನೊಂದು ಕಡೆ ನಾವು ನೋಡ್ತೀವಿ, ಸೊ ಈ ಎಲ್ಲೋ ಹುಡುಗನ ಆ್ಯಕ್ಚುಲಿ ಎಲ್ಲೋ ಏನು ಮಾಡ್ತಿರ್ತಾನಂದರೆ, ಯಾರೆಲ್ಲ ಅಂದರೆ ತಂದೆ ತಾಯಿಯಿಂದ ದೂರ ಆಗಿರ್ತಾರೆ ಆ ಮಕ್ಕಳ ಜೊತೆ ಮಾತಾಡ್ತಿರ್ತಾನೆ. ಆ್ಯಂಡ್ ಅವರನ್ನು ತಂದೆ ತಾಯಿಗೆ ಒಪ್ಪಿಸೋ ಕೆಲಸ ಮಾಡ್ತಿರ್ತಾನೆ. ಸೊ ಅವನು
ಒಬ್ಬಳು ಐಡಲನ್ನು ತುಂಬ ಜಾಸ್ತಿ ಇಷ್ಟಪಡ್ತಿದ್ದಾನೆ. ಆ್ಯಕ್ಚುಲಿ ಅವಳು ರಿಯಲ್ ಆಗಿ ಎಕ್ಸಿಸ್ಟ್ ಆಗಿಲ್ಲ, ಅದೊಂದು ರೋಬೋಟ್ ಟೈಪ್ ಅಂತ ಹೇಳ್ಬೋದು, ಅಂದರೆ ಗೇಮಲ್ಲೆಲ್ಲ ಇರ್ತದೆ ನೋಡಿ ಹಾಗೆ. ಸೊ ಸೋರಚನ್ ಅಂತ ಹೆಸರು. ಸೊ ಆ ಒಂದು ಕ್ಯಾರೆಕ್ಟರ್ ಹಾಕಿ ಅಲ್ಲಿ ಡ್ಯಾನ್ಸ್ ಬಿಡ್ತಿರ್ತಾರೆ. ಅವ್ರಿಗೆ ಸ್ವಲ್ಪ ಏಟಾದ ಕಾರಣ ಇವನೇ ಆ ಒಂದು ಕ್ಯಾರೆಕ್ಟರ್ ಹಾಕಿ ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಅಲ್ಲಿದ್ದ ಮಕ್ಕಳಿಗೆಲ್ಲ ತುಂಬ ಜಾಸ್ತಿ ಖುಷಿ ಆಗುತ್ತೆ ಸೋರಚನ್ ಬಂದ್ಲು ಅಂತ. ಸೊ ಈ ಸೀನ್ ತುಂಬ ಜಾಸ್ತಿ ಕ್ರೇಜಿ ಇತ್ತು, ಯಾಕಂದರೆ ಸೋರಚನ್ ಅಂದರೆ ತುಂಬ ಜಾಸ್ತಿ ಇಷ್ಟ ಈ ಹುಡುಗನಿಗೆ. ಅವನು ಬಸ್ಸಲ್ಲಿದ್ದರೂ ಕೂಡ ಸೆಲ್ಫಿ ತಗೊಳ್ಳಿಕ್ಕೆ ತುಂಬ ಜಾಸ್ತಿ ಪ್ರಯತ್ನ ಪಡ್ತಿರ್ತಾನೆ. ಅಂದರೆ ಬಸ್ಸಲ್ಲಿ ಆಂಟಿಸಿರ್ತಾರೆ ನೋಡಿ, ಆ ಒಂದು ಚಿತ್ರದೊಟ್ಟಿಗೂ ಸೆಲ್ಫಿ ತೊಗೊಳ್ಳಿಕ್ಕೆ ಕಷ್ಟಪಡ್ತಿರ್ತಾರೆ. ಆ ಸೀನ್ ಕೂಡ ನಿಮಗೆ ಈ ಒಂದು ಎನಿಮೆಯಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಆ್ಯಕ್ಚುಲಿ ಕ್ಯಾರೆಕ್ಟರ್ ತುಂಬ ಜಾಸ್ತಿ ಅಂದರೆ ನನಗೆ ಇಷ್ಟ ಆಗಿದೆ. ಪರ್ಸನಲಿ ಎಲ್ಲ ಕ್ಯಾರೆಕ್ಟರ್ ಇಷ್ಟ ಆಗಿದೆ. ನಿಮಗೆ ಕೊನೆಯದಾಗಿ ನಾನು ಯಾವುದು ಬೆಸ್ಟ್ ಸೀನ್ಸ್ ಅನ್ನಿಸ್ತು ನನಗೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಎಲ್ಲರೂ ಕೂಡ ಕೆಲಸ ತುಂಬ ಚೆಂದ ಮಾಡಿರ್ತಾರೆ ಆ್ಯಂಡ್ ಇದರಿಂದ ಅವ್ರಿಗೆ ತುಂಬ ಜಾಸ್ತಿ ಖುಷಿಯಾಗಿರ್ತದೆ. ಇನ್ನೊಂದು ನೋಡ್ತೀವಿ ನಾವು, ರೆಡ್ ಹೇಳ್ತಾನೆ, ಓಕೆ ಈ ಸರಿ ಕಾಂಪಿಟಿಷನ್ ಎಲ್ಲ ಇದೆ, ಸ್ಪೋರ್ಟ್ಸ್ ಎಲ್ಲ ಇದೆ, ಸೊ ಹಾಗಾಗಿ ಎಲ್ಲರೂ ಕೂಡ ಪ್ರೈಸ್ ತಗೋಬೇಕು, ನಾವೆಲ್ಲ ತುಂಬ ಜಾಸ್ತಿ ವರ್ಕ್ ಮಾಡೋಣ ಅಂತ ಎಲ್ಲರೂ ವರ್ಕ್ ಮಾಡ್ತಾರೆ. ಮೇಯ್ನ್ಲಿ ರೆಡ್ ತುಂಬ ಜಾಸ್ತಿ ಪವರ್ಫುಲ್ ಇರ್ತಾನೆ. ಅವ್ನು ಸ್ಪೋರ್ಟ್ಸಲ್ಲಿ ತುಂಬ ಜಾಸ್ತಿ ಸ್ಟ್ರಾಂಗ್ ಇದ್ದ ಕಾರಣ ಅವನಿಗೆ ಜಾಸ್ತಿ ಪ್ರೈಸ್ ಸಿಗ್ತಾ ಇರ್ತದೆ. ಆ್ಯಂಡ್ ಎಲ್ಲರೂ ಕೂಡ ತುಂಬ ಜಾಸ್ತಿ ಪ್ರಯತ್ನ ಪಡ್ತಾರೆ ಆ್ಯಂಡ್ ಅವ್ರಿಗೆ ಪ್ರೈಸ್ ಸಿಗಲಿಕ್ಕೆ. ಸೊ ಡಿಸೈಡ್ ಮಾಡಿರ್ತಾರೆ, ನಾವು ಕಾಂಪಿಟಿಷನಲ್ಲಿ ನಮ್ಮದು ಫ್ರೆಂಡ್ಸ್ ಎಲ್ಲ ಮರೆಯೋಣ ಆ್ಯಂಡ್ ಹಾಗಾಗೋಸ್ಕರ ರೆಡ್ ಮತ್ತು ನಾವು ಗ್ರೀನ್ ಮಧ್ಯೆ ತುಂಬ ತಗಡ ಕಾಂಪಿಟೇಷನ್ ನೋಡ್ತೀವಿ. ಇನ್ನೊಂದು ಕಡೆ ನಾವು ನೋಡ್ತೀವಿ ಕಾಡಲ್ಲಿ ಏನೋ ಒಂದು ಪ್ರಾಣಿಯನ್ನು ಬಚಾವ್ ಮಾಡಲಿಕ್ಕೆ ಕೂಡ ಇವರೆಲ್ಲ ಹೋಗ್ತಾರೆ. ಸೊ ಹಾಗಾಗಿ ಗ್ರೀನ್ ಎಲ್ಲರೂ ಕೂಡ ಬಂದು ಬಚಾವ್ ಮಾಡ್ತಾರೆ. ಸೊ ನಾವು ಒಂದು ಟೀಮನ್ನು ನೋಡ್ತೀವಿ ಆ್ಯಂಡ್ ಆ ಟೀಮ್ ಅಂದರೆ ಪ್ರೆಸಿಡೆಂಟ್ ಟೀಮ್. ಅವರು ಬಂದು ನಮ್ಮ ಪಿಂಕ್ ಜೊತೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ, ನೀವು ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸ್ಕೂಲಲ್ಲಿ ಅಂತ. ಸೊ ಅವಳು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾಳೆ, ಆ ಥರ ಎಲ್ಲ, ಈ ಥರ ನೀವು ಎನ್ಕೊಂಡಿದ್ದು ತಪ್ಪು, ಆ್ಯಕ್ಚುಲಿ ನಾವು ಎಂತಕ್ಕೆ ಈ ಥರ ಮಾಡಿದ್ದು ಅಂತ. ಸೊ ಆ ಸ್ಟಾಕರ್ ಇದ್ದು ಎಲ್ಲ ಕೆಲಸ ಉಂಟು ನೋಡಿ, ಅದನ್ನೆಲ್ಲ ತಪ್ಪು ಎನ್ಕೊಂಡಿರ್ತಾರೆ. ಸೊ ಈ ಒಂದು ಟೀಮನ್ನು ಬೆಟರ್ ಮಾಡಲಿಕ್ಕೋಸ್ಕರ ಪಿಂಕಿ ತುಂಬ ಪ್ರಯತ್ನ ಪಡ್ತಾಳೆ. ಸೊ ಹಾಗಾಗಿ ಅವಳು ಏನೇನೆಲ್ಲ ಪ್ಲ್ಯಾನ್ ಹೇಳ್ತಾಳೆ ಅದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಸೊ ಆ ಟೀಮನ್ನು ಬೆಟರ್ ಮಾಡಲಿಕ್ಕೋಸ್ಕರ, ಯಾಕಂದರೆ ಯಾರೆಲ್ಲ ನೋಡ್ತಿದ್ದಾರೆ ಪ್ರೆಸಿಡೆಂಟ್, ಅವರು ಸ್ವಲ್ಪ ಇವರ ಬಗ್ಗೆ ಪಾಸಿಟಿವ್ ಎನ್ಕೋಬೇಕು ಅಂತ. ಸೊ ಇಲ್ಲಿ ನಾವು ನೋಡ್ತೀವಿ ಪಿಂಕಿ ಸ್ವಲ್ಪ ನೀರಲ್ಲಿ ಮುಳುಗಿರ್ತಾಳೆ. ಸೊ ಆವಾಗ ಬಚಾವ್ ಮಾಡೋದು ಕೂಡ ಹೀರೋ ಕ್ಲಬ್ಬೇ. ಸೊ ಹೀರೋ ಕ್ಲಬ್ಬು ಬಚಾವ್ ಮಾಡೋದು ಈಗ ಅವಳಿಗೆ ತುಂಬ ರಿಯಲ್ ಆಗಿ ಅನ್ನಿಸ್ತದೆ, ಇವ್ರು ಎಷ್ಟು ಒಳ್ಳೆಯವರು ಆ್ಯಂಡ್ ಇವ್ರ ಜೊತೆ ನನ್ನದು ಈ ಒಂದು ದಿನಗಳು ಎಷ್ಟು ಚೆಂದ ಹೋಗ್ತಿದೆ ಅಂತ. ಸೊ ಇದನ್ನು ಪ್ರೆಸಿಡೆಂಟ್ ಟೀಮ್ ಅವರು ಕೂಡ ನೋಡಲಿಕ್ಕೆ ಶುರು ಮಾಡ್ತಾರೆ. ಸೊ ಇವರು ಪ್ರೆಸಿಡೆಂಟ್ ಏನಿದ್ದಾರೆ, ಈ ಒಂದು ಹೀರೋ ಕ್ಲಬ್ಬನ್ನು ಬ್ಯಾನ್ ಮಾಡಬೇಕು ಅಂತ ಯೋಚನೆ ಮಾಡಿರ್ತಾರೆ. ಸೊ ಅಲ್ಲಿ ಡ್ರಾಮಾ ಕ್ಲಬ್ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿರ್ತದೆ, ಯಾಕಂದರೆ ಅವರ ಒಂದು ಟೀಮಲ್ಲಿ ಅಷ್ಟು ಜನ ಇಲ್ಲ. ಸೊ ಅದನ್ನು ಅವರು ತೆಗಿಸ್ಲಿಕ್ಕೆ ನೋಡ್ತಿರ್ತಾರೆ. ಸೊ ಹಾಗಾಗಿ ಡ್ರಾಮಾ ಕ್ಲಬ್ ಅವರು ಹೀರೋ ಕ್ಲಬ್ ಅವ್ರ ಹತ್ರ ಸಹಾಯ ಕೇಳ್ತಾರೆ. ಸೊ ಹೀರೋ ಕ್ಲಬ್ ಅವರು ಓಕೆ ಅಂತ ಹೇಳ್ತಾರೆ. ಒಂದು ಸ್ಕಿಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಸ್ಕಿಟ್ ಮಾಡ್ತಾರೆ. ತುಂಬ ಕಷ್ಟದಲ್ಲಿ ಇರ್ತಾರೆ ಒಬ್ಬನಿಗೆ, ಅಂದರೆ ನಮ್ಮ ರೆಡ್ ಕ್ಯಾರೆಕ್ಟರ್ಗೆ ಫೀವರ್ ಆಗ್ತದೆ. ಸೊ ಆದರೂ ಕೂಡ ತುಂಬ ಚೆನ್ನಾಗಿ ಸ್ಕಿಟ್ ಹೋಗುತ್ತೆ. ಸೊ ನಾವು ಗ್ರೀನ್ ಕಲರ್ ಇದು ಕ್ಯಾರೆಕ್ಟರ್ ನೋಡ್ತೀವಿ. ಆ್ಯಕ್ಚುಲಿ ಅವನು ಆನ್ಲೈನಲ್ಲಿ ಈಗ ಸೀಕ್ರೆಟಾಗಿ ಐಡಲ್ ಆಗಿರ್ತಾನೆ ನೋಡಿ, ಆ ಥರ ಆಗಿರ್ತಾನೆ. ಸೊ ಆ ವಿಷಯ ಪಿಂಕಿಗೆ ಮಾತ್ರ ಗೊತ್ತಿರ್ತದೆ. ಸೊ ಲಾಸ್ಟಿಗೆ ಎಲ್ಲರೂ ಕೂಡ ಡ್ರಾಮಾಗೆ ಎಲ್ಲ ಕೂಡ ತಯಾರಿ ಮುಗಿಸ್ಕೊಬಿಡ್ತಾರೆ. ಚೆನ್ನಾಗಿ ಡ್ರಾಮಾ ಹೋಗುತ್ತೆ ಆ್ಯಂಡ್ ಆ ಒಂದು ಡ್ರಾಮಾ ಕ್ಲಬ್ ಉಳಿಯುತ್ತದೆ. ಸೊ ನಾವು ಪ್ರೆಸಿಡೆಂಟನ್ನು ನೋಡ್ತೀವಿ, ಅವರು ಈ ಒಂದು ಕ್ಲಬ್ ಏನಿದೆ ಹೀರೋ ಕ್ಲಬ್ಬನ್ನು ಬ್ಯಾನ್ ಮಾಡಿಬಿಡ್ತಾರೆ. ಸೊ ಆಮೇಲೆ ಎಲ್ಲರೂ ಕೂಡ ಸ್ಯಾಡಲ್ಲಿರ್ತಾರೆ, ಯಾಕಂದರೆ ಈ ಒಂದು ಹೀರೋ ಕ್ಲಬ್ ಒಂಥರ ಅವ್ರದ್ದು ಮನಸ್ಸಲ್ಲಿ ಉಳಿದಿರ್ತದೆ. ಸೊ ಆ ಒಂದು ಸೀನ್ ತುಂಬಾ ಜಾಸ್ತಿ ಸ್ಯಾಡ್ ಇತ್ತು, ಯಾಕಂದರೆ ಎಲ್ರಿಗೂ ರಿಯಲೈಸ್ ಆಗುತ್ತೆ, ಮೇನ್ಲಿ ಪರ್ಪಲ್ಗೂ ರಿಯಲೈಸ್ ಆಗುತ್ತೆ ಈ ಹೀರೋ ಕ್ಲಬ್ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂತ. ಅವ್ರ ಜೀವನದಲ್ಲಿ ಒಂದು ಅಂಗ ಆಗಿತ್ತದು. ಸೊ ಅದನ್ನು ಹೇಗೆ ಬಿಡೋದು ಅಂತ. ಸೊ ಇಲ್ಲಿ ನಾವು ನೋಡ್ತೀವಿ ರೆಡ್ ಅದನ್ನು ಸ್ವಲ್ಪ ಪಾಸಿಟಿವ್ ಆಗಿ ಅಂದ್ಕೊಂಡು ಅವನು ಬೇರೆದೇ ಒಂದು ರೂಮನ್ನು ಕ್ರಿಯೇಟ್ ಮಾಡ್ತಾನೆ, ಬಟ್ಟೆ ಎಲ್ಲ ಯೂಸ್ ಮಾಡಿ. ಸೊ ಅವನ ಪಾಸಿಟಿವಿಟಿ ನೋಡಿ ಪಿಂಕಿಗೂ ತುಂಬ ಜಾಸ್ತಿ ಇಷ್ಟ ಆಗುತ್ತೆ, ಇವನು ಎಷ್ಟು ಪಾಸಿಟಿವ್ ಇದ್ದಾನೆ ಅಂತ. ಸೊ ಸ್ಕೂಲಲ್ಲಿ ಕೆಲವು ಪ್ರಾಬ್ಲಮ್ ಆಗಲಿಕ್ಕೆ ಶುರುವಾಗುತ್ತೆ. ಸೊ ಈ ಟೈಮಲ್ಲಿ ಪ್ರೆಸಿಡೆಂಟ್ ಅವ್ರು ಯೋಚನೆ ಮಾಡ್ತಾರೆ, ಓಕೆ ನಾವು ಹೀರೋ ಕ್ಲಬ್ ಅವ್ರ ಹತ್ರ ಈ ವಿಷಯ ಹೇಳೋಣ ಅಂತ. ಸೊ ಹೀರೋ ಕ್ಲಬ್ ಅವರು ಓಕೆ ಅಂತ ಹೀರೋ ಕ್ಲಬ್ ಅವರು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಕ್ಚುಲಿ ಒಂದು ಪೆಂಗ್ವಿನ್ ಇದೆ ಅಲ್ಲ, ಅದು ನೀರು ಒಳಗಿರ್ತದೆ. ಸೊ ಹಾಗಾಗಿ ಅದರ ಒಂದು ಶ್ಯಾಡೋ ಎಲ್ಲ ಕಾಣ್ತಿರ್ತದೆ ಮಕ್ಕಳಿಗೆ. ಸೊ ಹಾಗಾಗಿ ಮಕ್ಕಳು ಹೆದರ್ತಾ ಇರ್ತಾರೆ. ಫೈನಲ್ ಎಪಿಸೋಡಲ್ಲಿ ನಾವು ನೋಡೋದು, ಸೊ ಫೈನಲಿ ಕೌನ್ಸಿಲ್ ಅವ್ರು ಏನು ಹೇಳ್ತಾರೆ ಅಂದರೆ, ಈ ಒಂದು ಹೀರೋ ಕ್ಲಬ್ ಏನಿದೆ ಅದನ್ನು ಒಫಿಷಿಯಲ್ ಮಾಡೋಣ ಅಂತ. ಸೊ ಎಲ್ಲರೂ ಖುಷಿಯಲ್ಲಿರ್ತಾರೆ. ಏನೇ ಪ್ರಾಬ್ಲಮ್ ಇದ್ದರೂ ಎಲ್ಲ ಸ್ಟೂಡೆಂಟ್ಸ್ ಅವರು ಇವ್ರ ಹತ್ರ ಬರ್ತಿರ್ತಾರೆ, ಇವರು ಕೂಡ ಸಹಾಯ ಮಾಡ್ತಿರ್ತಾರೆ. ಸೊ ಹಾಗೆ ಹೀರೋ ಕ್ಲಬ್ ಒಫಿಷಿಯಲ್ ಆದಮೇಲೆ ಎಲ್ಲರೂ ಖುಷಿಯಲ್ಲಿರ್ತಾರೆ. ಸೊ ಈ ಎನಿಮೆ ಇಲ್ಲಿಗೆ ಮುಗೀತದೆ. ಪರ್ಸ್ನಲಿ ನನಗೆ ಈ ಎನಿಮೆ ತುಂಬ ಜಾಸ್ತಿ ಇಷ್ಟ. ಆ್ಯಂಡ್ ನನ್ನ ಒಪಿನಿಯನ್ ಹೇಳೋದಾದರೆ ಈ ಎನಿಮೆಯಲ್ಲಿ ಆ ಥರ ಯಾವುದೇ ಮಿಸ್ಟೇಕನ್ನು ನೋಡಲಿಕ್ಕೆ ಸಿಗೋದಿಲ್ಲ. ಆ್ಯಂಡ್ ಎಲ್ಲ ಕೆಲಸಗಳನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮೇನ್ಲಿ ಇದರಲ್ಲಿ ಯಾವುದೇ ಲವ್ ಸ್ಟೋರಿ ಇಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಅಂದರೆ ನಿಮಗೆ ಅನಿಸ್ತದೆ, ಫೀಲ್ ಆಗ್ತದೆ ರೆಡ್ ಮತ್ತು ಪಿಂಕ್ ಇದು ಸ್ವಲ್ಪ ಕೆಮಿಸ್ಟ್ರಿ ಬಿಲ್ಡಪ್ ಆಗುತ್ತೆ ಅಂತ. ಐ ಹೋಪ್ ಫ್ಯೂಚರಲ್ಲಿ ಆಗ್ಬೋದು. ಸೊ ಇವರ ಫ್ಯೂಚರಲ್ಲಿ ಸೊ ಔಟ್ಬರ್ಸ್ಟ್ ಡ್ರೀಮರ್ ಬಾಯ್ಸ್ ತುಂಬಾ ಬೆಸ್ಟ್ ಎನಿಮೆ, ಒನ್ ಟೈಮ್ ವಾಚ್ ಎನಿಮೆ, ತುಂಬಾ ಚೆನ್ನಾಗಿದೆ. ನಾನು 2 ಸಾರಿ ನೋಡಿದೆ. ಫಸ್ಟ್ ಸರಿ ಒಮ್ಮೆ ಎಪಿಸೋಡ್ ವೈಸ್ ಎಲ್ಲ ಕ್ಲಿಯರಾಗಿ ನೋಡಿದ್ದೆ. ಈ ಸರಿ ನಾನು ವೀಡಿಯೋಗೋಸ್ಕರ ನೋಡಿದೆ. ಎನಿವೇಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.